ಸೂರಜ್ ಭಟ್ರೆ ನಮಸ್ಕಾರ. ನಮಸ್ಕಾರ. ನೀವು ನಮ್ಮ ಹೊಸನಗರ ತಾಲೂಕಿನ ಕೋಡೂರಿನವರು. ನಿಮ್ ದೇವಸ್ಥಾನದಲ್ಲಿ ಬಂದಾಗೆಲ್ಲ ಒಂದೊಂದು ವಿಶೇಷವಾಗಿರುವಂತ ಕಲಿಯುವಂತದ್ದು ಬೆಣ್ಣೆ ಅಲಂಕಾರನು ಎಲ್ಲದೂ ಕೂಡ ಇಲ್ಲೇ ಪ್ರಯೋಗ. ಸೂರಜ್ ಭಟ್ರೆ ನಮಸ್ಕಾರ. ನಮಸ್ಕಾರ. ನೀವು ನಮ್ಮ ಹೊಸನಗರ ತಾಲೂಕಿನ ಕೋಡೂರಿನವರು. ಈ ಅಲಂಕಾರ ಪ್ರವೀಣರಾದ್ರಿ. ರಂಗೋಲಿನಲ್ಲಿ ನೀವು ಬಹಳ ನಂಬರ್ 1 ಮಾಡ್ತೀರಿ, ಬೆಂಡೆ ಅಲಂಕಾರ ಮಾಡ್ತೀರಿ, ಪೂಜಾ ಪುರಸ್ಕಾರ ಮಾಡ್ತೀರಿ. ಇದ್ರಲ್ಲೆಲ್ಲ ಹೇಗೆ ನಿಮ್ಗೆ? ಎಲ್ಲ ಕಲ್ತಿದ್ದೇನಿಲ್ಲ, ಎಲ್ಲ ಗಣಪತಿ ಆಶೀರ್ವಾದ. ಗಣಪತಿನೇ ಆಶೀರ್ವಾದ ಐತೆ ನನಗೆ. ಅಲಂಕಾರ ಪ್ರತಿಯೊಂದನ್ನು ಗಣಪತಿ ಹೇಳ್ಕೊಟ್ಟಾನೆ ಗಣಪತಿ. ಯಾಕಂದ್ರೆ ಕೆಲವೊಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಗಣಪತಿನೇ ಕಲಿಸ್ಬಿಟ್ಟ ಅದನ್ನ. ಸಂದಿಗ್ಧ ಪರಿಸ್ಥಿತಿ ಅಂದ್ರೆ ಒಂದು ಉದಾಹರಣೆ. ಯಾರೋ ಒಬ್ರು ಇವಾಗ ನಮಗೆ ಅವಾಗ ಏನು ಬರ್ತಿರ್ಲಿಲ್ಲ, ಅವಾಗೆಲ್ಲ ಅವ್ರಿಗೆ ಕರೆದು ಕೆಲವರಿಗೆಲ್ಲ ತುಂಬಾ ಇದ್ ಮಾಡಿದ್ವಿ, ಬಂದ್ ಮಾಡ್ಕೊಡೋಣ ಅಲಂಕಾರ. ಒಂದ್ ದಿವಸ ಒಬ್ರು ಕೈ ಕೊಟ್ಬಿಟ್ಟಿದಾಗ ಏನಾದ್ರು ಮಾಡೋಣ ಏನೇ ಮಾಡುವಂಗೆ ಗಣಪತಿಯಿಂದಾನೇ ಪ್ರೇರಣೆ ಅವನೇ ಮಾಡ್ಸಿದ್ದು. ಅವತ್ತೇ ತುಂಬಾ ಚೆನ್ನಾಗಿ ಬಂದ್ ಅಲಂಕಾರ. ಅದರಿಂದಾನೇ ಶುರು ಮಾಡಿಸಿದ ಗಣಪತಿ. ಹಾಗೆ 15 ವರ್ಷ ಆಯ್ತು. 15 ವರ್ಷದಿಂದ ಎಲ್ಲಾದ್ರೂ ನಡೆಸಿರೋದೇ ಅವತ್ತು. ಈ ಬೆಣ್ಣೆ ಅಲಂಕಾರ ನೀವು ಸ್ವತಃ ಕಲ್ತಿದ್ದ? ಎಲ್ಲ ಗಣಪತಿದೇ ಆಶೀರ್ವಾದ. ಗುರುನೇ ನಿಮ್ಗೆ ಗಣಪತಿ? ಗಣಪತಿ ನಮ್ ದೇವಸ್ಥಾನದಲ್ಲಿ 2 ಸರಿ ಬೆಣ್ಣೆ ಅಲಂಕಾರ ಮಾಡಿದಿರಿ, ಇನ್ನೂ 2 ಬೆಳಂಟೆ ಅಲಂಕಾರ ಇದೆ, ಮಾಡ್ಕೊಡ್ಬೇಕು. ಇದು ಬೆಣ್ಣೆ ಅಲಂಕಾರ ಇವಾಗ 15 ವರ್ಷದಲ್ಲಿ ಮಿನಿಮಮ್ 2,000 ಬೆಣ್ಣೆ ಅಲಂಕಾರ ಮಾಡಿಸ್ಬಿಡಿ ಗಣಪತಿ. ಹೌದಾ? ತುಂಬಾ ಎಲ್ಲ ಗಣಪತಿ ದೇವಸ್ಥಾನದಲ್ಲಿ ಜಾಸ್ತಿನಾ? ಗಣಪತಿ ದೇವಸ್ಥಾನದಲ್ಲಿ ಜಾಸ್ತಿ, ಹೈಯೆಸ್ಟ್ ಗಣಪತಿ ದೇವಸ್ಥಾನ. ಈಗ ನೀವು ವಾಸ ಇರೋದಿಲ್ಲ ಈಗ? ಅಲ್ಲಿ ಯಾಕೆ ವಾಸ ಹೋದ್ರಿ? ಕೋಡೂರಿಂದ ಅಲ್ಲಿ ಯಾಕೆ ಹೋದ್ರಿ? ನಾನು ಮೊದಲಿಂದ ಅಲ್ಲೇ ಇರೋದು. ಎಜುಕೇಶನ್ ಇದೆ ಎಲ್ಲ ಅಲ್ಲೇನೆ ಗಣಪತಿ. ಯಾಕೆ ಹಂಗದ? ನಮ್ಮ ಅದೇನೋ ಅವಂತ ಅಲ್ಲಿ ಆಶೀರ್ವಾದ ಇತ್ತು ಗಣಪತಿ. ಅಲ್ಲಿ ಗಣಪತಿ ದೇವಸ್ಥಾನ ಇದೆ ನಮ್ಗೆ. 21 ವರ್ಷ ಆಯ್ತು. ಕೋಡಿಹಳ್ಳಿ ಅಂತ ಗಣಪತಿ. ಅಲ್ಲೊಂದು 21 ವರ್ಷದಿಂದ ಕೋಡಿಹಳ್ಳಿ ಕೋಡಿಹಳ್ಳಿ ಅಲ್ಲಿ ಗಣಪತಿ ದೇವಸ್ಥಾನ ನಮ್. ಅಲ್ಲಿಂದಾನೇ ಶುರು ಆಗ್ತದೆ. ಅಲ್ಲಿಂದಾನೇ ಗಣಪತಿ ಆಶೀರ್ವಾದ ನಮ್ಗೆ ಸಿಕ್ಕ. ಇದು ಈಗ ಇಡಗುಂಜಿ ಗಣಪತಿನ ಬಿಡಿಸಿದ್ರಿ ನೀವೀಗ? ಈಗ ಹೋದ ವರ್ಷ ಬೇರೆ ತರ ಬರ್ತಿತ್ತು. ಹೌದು, ಬೇರೆ ತರ ಬರ್ತಿದ್ರಿ. ಇದು ಈ ಚಕ್ರ ಏನು? ಗಣಪತಿ ಮಂಡಲ. ಗಣಪತಿ ಮಂಡಲ. ಇದನ್ನೀಗ ನೀವು ಸುತ್ತಲೂ ಇದು ಗರಿಕೆ ಮಾಡಿದಿರಿ ಅಲ್ವಾ? ಗರಿಕೆಯ ಪ್ರಭಾವಳಿ ಮಾಡಿದಿರಿ. ಆಮೇಲೆ ಶಿಲಾಮಯ ಗಣಪತಿ ರೂಪ ಕೊಟ್ಟಿದ್ರಿ, ಕಪ್ಪು ಇದರಲ್ಲೇ ಕೊಟ್ಟಿದ್ದೀರಿ. ಮೂಲ ಏನಿದೆ ಅದೇ ತರನೇ ಬರೆಯೋಣ ಅಂತ. ನಿಮ್ಮ ಕಲೆಗೆ ನಾವು ಬಹಳ ಅಭಿನಂದನೆ ಮಾಡ್ತೀವಿ. ದೇವರು ನಿಮಗೆಲ್ಲಾ ರೀತಿಯ ಶಕ್ತಿ ಕೊಡ್ಲಿ, ಯಶಸ್ಸು ಕೊಡ್ಲಿ. ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷ ರಥೋತ್ಸವಕ್ಕೆ ನಿಮ್ ದೇವಸ್ಥಾನದಲ್ಲಿ ಬಂದಾಗೆಲ್ಲ ಒಂದೊಂದು ವಿಶೇಷವಾಗಿರುವಂತ ಕಲಿಯುವಂತದ್ದು ಬೆಣ್ಣೆ ಅಲಂಕಾರನು ಎಲ್ಲದೂ ಕೂಡ ಇಲ್ಲೇ ಪ್ರಯೋಗ. ಹೌದಾ? ನಿಜವಾಗ್ಲೂ ಅದೊಂದಂತೂ. ಯಾವುದು? ಇದೆಲ್ಲ ನಾವ್ ಹೊರಗಡೆ ಎಲ್ಲ ಇಷ್ಟೊಂದೆಲ್ಲ ಹಾಕ್ತಾ ಕೊರಲ್ಲ, ಯಾಕಂದ್ರೆ ನಮಗೆ ಟೈಮ್ ಇರೋದಿಲ್ಲ ಅಷ್ಟೊಂದು. ಇಲ್ಲೇನಂದ್ರೆ ನಿಮ್ಗಳ ಸಹಕಾರ, ನಮ್ಮ ಪ್ರಕಾಶ್ ಭಟ್ರ ಸಹಕಾರದಿಂದ ಇಷ್ಟೆಲ್ಲ ನೀನೇನ್ ತರ ಹಾಕೊಂತಾರಲ್ಲ ಅದೊಂದು ವಿಶೇಷವಾಗಿ ಮಾಡ್ತೀವಿ. ನಮ್ಮಲ್ಲಿಂದ ಪ್ರೇರಣೆ ಇದೆ. ನಮ್ಮ ಗಣಪತಿ ದೇವಸ್ಥಾನ ಗಣಪತಿದೇ ಪ್ರೇರಣೆ. ಆಯ್ತು ಸರೋಜರೇ, ನಮಸ್ಕಾರ. ದಾರಿ